ಅಮೆರಿಕ ಕೃಷಿಯ ಅಸಲಿ ಸತ್ಯ. ಭಾರತ ಅಡ್ಡ ಹಾಕ್ತಿರೋದೇ ಇದಕ್ಕೆ. ಅವ್ರು ಹೇಗ್ ಬೆಳೀತಾರ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕದಲ್ಲಿ ಕೃಷಿ ಹೇಗೆ ಮಾಡ್ತಾರೆ? ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಆಗ್ತಿದ್ದ ಹಾಗೆ ಅಮೆರಿಕದ ಅಗ್ರಿಕಲ್ಚರ್ ವಸ್ತುಗಳೆಲ್ಲ ಬಂದ್ಬಿಡ್ತಾವ. ಇಲ್ಲಿನ ಕೃಷಿಗೆ ಪೆಟ್ಟಿ ಬೀಳುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಭಾರತ ಬಂದ್ಗೂ ಕರೆ ಕೊಡಲಾಗಿತ್ತು. ಹಾಗಾದ್ರೆ ಅಷ್ಟೊಂದು ಭೀತಿ ಹುಟ್ಟಿಸೋ ರೀತಿಯಲ್ಲಿ ಅಮೆರಿಕದಲ್ಲಿ ಏನ್ ಮಾಡ್ತಾರೆ? ಕೃಷಿ ಯಾವ ತರ ಕೃಷಿ ಮಾಡ್ತಾರೆ? ಅಮೆರಿಕದ ಕೃಷಿ ಮಾಡಲ್ ಏನು? ಅಲ್ಲಿನ ಹೊಲಗಳಲ್ಲಿ ಯಾವ ರೀತಿ ಬೇಸಾಯ ಮಾಡ್ತಾರೆ? ಬರೀ ಲಕ್ಷಗಳ ಸಂಖ್ಯೆಯಲ್ಲಿರೋ ಅಮೆರಿಕನ್ ರೈತರು ಭಾರತೀಯ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಡೇಂಜರ್ ಹೆಂಗಾಗ್ತಾರೆ? ನಮ್ಮ ಕೃಷಿಗೂ ಅವರ ಕೃಷಿಗೂ ಏನು ವ್ಯತ್ಯಾಸ? ಅವರೆಲ್ಲಿದ್ದಾರೆ, ನಾವು ಎಲ್ಲಿದ್ದೀವಿ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಅಮೆರಿಕ ಅನ್ನೋ ದೊಡ್ಡ ಜಮೀನ್ದಾರ. ಸ್ನೇಹಿತರೆ, ಮೊದಲಿಗೆ ನಾವು ಸೈಜ್, ಗಾತ್ರದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ಕೃಷಿ ಜೀವನಾಧಾರ. ನಮ್ಮಲ್ಲಿ ಆಲ್ಮೋಸ್ಟ್ 60% ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನ ನಂಬ್ಕೊಂಡಿದ್ದಾರೆ. ದುಡ್ಡು ಕೊಡ್ತಿಲ್ಲ ಜನಕ್ಕೆ. ಇದು ವೆರಿ ಲೋ ಇನ್ಕಮ್ ಇದೆ. ಇಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಕೂಡ ತುಂಬಾ ಕಮ್ಮಿ ಇದೆ. ಯಾಕೆಂದ್ರೆ 60% ಜನ ಕೃಷಿಲಿದ್ದಾರೆ. ಕೃಷಿಲಿ ಅಂತ ದೊಡ್ಡ ಪ್ರಾಫಿಟ್ ಏನು ಬರ್ತಾ ಇಲ್ಲ ಅವರಿಗೆ. ಹಾಗಾಗಿ 60% ಪಾಪ್ಯುಲೇಷನ್ ಕೂಡ ದೊಡ್ಡ ತಲಾ ಆದಾಯ ಹೊಂದೋಕೆ ನಮ್ಮಲ್ಲಿ ಇನ್ನೂ ಆಗೇ ಇಲ್ಲ. ಅಷ್ಟೊಂದು ಲಾಭದಾಯಕ ಇಲ್ಲ ನಮ್ಮಲ್ಲಿ. ಆದರೆ ಅಮೆರಿಕದಲ್ಲಿ ಕೃಷಿ ಅನ್ನೋದು ಒಂದು ಪಕ್ಕಾ ಕಾರ್ಪೊರೇಟ್ ಬಿಸ್ನೆಸ್. ಅಮೆರಿಕದ ಒಟ್ಟು ಜನಸಂಖ್ಯೆಯಲ್ಲಿ ಕೃಷಿ ಅಂತ ಮಾಡೋ ರೈತರು ಬರೀ 1.3% ಜನ, ಅಂದರೆ 26 ಲಕ್ಷ ಜನ ಮಾತ್ರ. ಆದರೆ ಭಾರತದಲ್ಲಿ 60%, 80 ಕೋಟಿ ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ, ಒಂದಲ್ಲ ಒಂಥರ. ಹಾಗಿದ್ರೂ ಅಮೆರಿಕನ್ ಕೃಷಿ ವಲಯ ನಮಗಿಂತ ತುಂಬಾ ದೊಡ್ಡದಿದೆ. ಅಮೆರಿಕದ ಕೃಷಿ ಉದ್ಯಮ ಸುಮಾರು $1.5 ಟ್ರಿಲಿಯನ್ ಗಾತ್ರ ಹೊಂದಿದೆ. ಅಮೆರಿಕದ ಒಟ್ಟಾರೆ GDPಗೆ ಕೃಷಿಯ ನೇರ ಮತ್ತು ಪರೋಕ್ಷ ಕೊಡುಗೆ 5.6% ದಾಟುತ್ತೆ. ಗಮನಾರ್ಹ ವಿಚಾರ ಅಂದ್ರೆ ಅಲ್ಲಿ ಕೃಷಿಯಲ್ಲಿ ಕಡಿಮೆ ಜನರಿದ್ರೂ ಕೂಡ ಉತ್ಪಾದನೆ ಅತಿ ಹೆಚ್ಚಿದೆ. ಅಮೆರಿಕದ ಒಟ್ಟು ಕೃಷಿ ರಫ್ತು $176 ಬಿಲಿಯನ್ ದಾಟಿದೆ. ಆದ್ರೆ ನಮ್ ಕಡೆ ನೋಡಿ, ನಮ್ಮಲ್ಲಿ ಕೃಷಿ ಸೆಕ್ಟರ್ನ ಗಾತ್ರ $550-600 ಬಿಲಿಯನ್ ಆಸುಪಾಸಲ್ಲಿದೆ. ಭಾರತದ GDPಗೆ ಕೃಷಿಯ ಕೊಡುಗೆ 18.2% ಇದೆ. GDP ಚಿಕ್ಕದಲ್ವಾ? ಅಮೆರಿಕದ ವಿಶ್ವದ ಅತಿ ದೊಡ್ಡ GDPಗೇನೆ ಅಲ್ಲಿ 5-6% ಕೊಡುಗೆಯನ್ನು ಕೃಷಿ ಕೊಡುತ್ತೆ. ಬರೀ 1-1.5% ಜನ ಡಿಪೆಂಡ್ ಆಗಿದ್ರು ಕೂಡ. ನಮ್ಮಲ್ಲಿ 60% ಜನ ಡಿಪೆಂಡ್ ಆಗಿದ್ರು ಕೂಡ, GDP ಓವರ್ ಆಲ್ ಸೈಜೇ ಚಿಕ್ಕದಿದ್ರು ಕೂಡ, $4 ಟ್ರಿಲಿಯನ್ ಆಸುಪಾಸಿದ್ರು ಕೂಡ, ನಮ್ಮ ಕೃಷಿ ಕ್ಷೇತ್ರಕ್ಕೆ ನಮ್ಮ ಕೊಡುಗೆ 18.2% ಇದೆ. ಅಮೆರಿಕ ಶ್ರೀಮಂತ, ಭಾರತದ ಬಡ ರೈತ. ಸ್ನೇಹಿತರೆ, ಭಾರತದಲ್ಲಿ ಒಬ್ಬ ರೈತನ ಹತ್ತಿರ ಸರಾಸರಿ ಕೇವಲ 2.5 ಎಕರೆ ಜಮೀನಿದೆ. ಅಫ್ಕೋರ್ಸ್ ಭಾರತದಲ್ಲಿ ದೊಡ್ಡ ಪ್ರಮಾಣದ ಭೂಮಿ ಹೊಂದಿರೋರು ಇದ್ದಾರೆ, ಆದರೆ ಅವ್ರ ಸಂಖ್ಯೆ ಕಮ್ಮಿ ಇದೆ. ಸರಾಸರಿ ಅಂತ ತೆಗೆದು ನೋಡಿದ್ರೆ 2.5 ಎಕರೆ ಒಬ್ಬ ರೈತನ ಹತ್ರ ಇರೋದು ಆವ್ರೇಜ್. ಅದೇ ಅಮೆರಿಕಾಗೆ ಹೋಲಿಸಿದ್ರೆ ಒಬ್ಬ ರೈತರ ಸರಾಸರಿ ಜಮೀನು ಎಷ್ಟು ಗೊತ್ತಾ? ಅಲ್ಲಿ ಬರೋಬ್ಬರಿ 445 ಎಕರೆ. ಅಂದರೆ ನಮ್ಮ ಊರಿನಲ್ಲಿ ಒಂದು ಇಡೀ ಹಳ್ಳಿಯ 200 ಜನ ರೈತರು ಸೇರಿ ಮಾಡೋ ಕೃಷಿಯನ್ನು ಅಮೆರಿಕದಲ್ಲಿ ಒಬ್ಬ ರೈತ ಮಾಡ್ತಾರೆ. ಅಮೆರಿಕನ್ ರೈತರ ಫಾರ್ಮ್ಗಳು ಹೆಂಗಿರ್ತವೆ ಅಂದರೆ, ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗೋಕೆ ವೆಹಿಕಲ್ ಬೇಕೇ ಬೇಕು. ನಡ್ಕೊಂಡು ಹೋಗಿದ್ರೆ ದಿನ ಮುಗಿದೋಗ್ಬಿಡುತ್ತೆ. ಇದನ್ನು ಎಕನಾಮಿಕ್ಸ್ನಲ್ಲಿ ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಕರೀತಾರೆ. ಯಾವಾಗ ಒಬ್ಬ ರೈತ 500 ಎಕರೆಯಲ್ಲಿ ಒಟ್ಟಿಗೆ ಬೆಳೆ ಬೆಳಿತಾನೋ, ಆತನ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಆತ ಯಂತ್ರೋಪಕರಣಗಳನ್ನ, ಟೆಕ್ನಾಲಜಿಯನ್ನ ತುಂಬಾ ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋಕೆ ಸಾಧ್ಯ ಆಗುತ್ತೆ. ನಮ್ಮ ರೈತರು 2 ಎಕರೆಯಲ್ಲಿ ಬೆಳೆ ಬೆಳೆಯುವಾಗ ಅವರ ಖರ್ಚು ಜಾಸ್ತಿ ಆಗುತ್ತೆ. ಅಮೆರಿಕದ ರೈತರಿಗೆ ಡಾಲರ್ ಮಳೆ, ನಮ್ಮ ರೈತರಿಗೆ ಸಾಲದ ಬಲೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಅದರ ಡೇಟಾ ನೋಡಿದಾಗ ಭಾರತದಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದರೂ ಕೂಡ ಕನಿಷ್ಠ 10,000 ರೈತರು ಪ್ರಾಣ ಬಿಡ್ತಾರೆ. ಅದರಲ್ಲಿ ಸಾಲ ಮತ್ತು ದಿವಾಳಿಯಿಂದಲೇ ಹೆಚ್ಚು ಜನ. ಇದೇ ಕಾರಣಕ್ಕೆ ಭಾರತದ ಎಲ್ಲ ಸರ್ಕಾರಗಳು ರೈತರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿ ಯೋಜನೆಗಳನ್ನು ಘೋಷಿಸ್ತಾರೆ. ಈಗಲೂ PM ಕಿಸಾನ್ ಸಮ್ಮಾನ್ ನಿಧಿಯಡಿ ವರ್ಷಕ್ಕೆ $6,000 ಕೊಡಲಾಗುತ್ತೆ. ರೀಸೆಂಟ್ ಬಜೆಟ್ನಲ್ಲೂ ಕೂಡ ಕೃಷಿ ವಲಯಕ್ಕಾಗಿ $1.63 ಲಕ್ಷ ಕೋಟಿ ಮೀಸಲಿಡಲಾಗಿದೆ. ಗೊಬ್ಬರದ ಸಬ್ಸಿಡಿ, ಆಮೇಲೆ MSP, ಅದು ಇದು ಅಂತ ಕಾರ್ಯಕ್ರಮಗಳನ್ನು ತಲುಪಿಸ್ಲಿಕ್ಕೆ. ಈಗ ಅಮೆರಿಕಕ್ಕೆ ಬಂದರೆ ನೀವು ಅನ್ಕೋಬಹುದು, ಅಮೆರಿಕದ ರೈತರು ಶ್ರೀಮಂತರಾಗಿದ್ದಾರೆ ಬಿಡಿ, ಅವರಿಗೆ ಸರ್ಕಾರದ ಸಹಾಯ ಯಾಕೆ ಬೇಕು ಅಂತ. ಭಾರತದ ರೈತರಿಗೆ ಕಂಪೇರ್ ಮಾಡಿದ್ರೆ ಅಮೆರಿಕನ್ ರೈತರು ಶ್ರೀಮಂತರೇ ಇದ್ದಾರೆ. ಆದರೂ ಕೂಡ ಅಲ್ಲಿ ಸರ್ಕಾರ ರೈತರಿಗೆ ಸಾಲಿಡ್ ಆಗಿ ಸಪೋರ್ಟ್ ಮಾಡುತ್ತೆ. ಫುಡ್ ಅನ್ನೋದು ನ್ಯಾಷನಲ್ ಸೆಕ್ಯೂರಿಟಿ ಅಲ್ವಾ, ಫುಡ್ ಸೆಕ್ಯೂರಿಟಿ. ಹಾಗಾಗಿ ಅಮೆರಿಕದ ಕೃಷಿ ಬದುಕಿರೋದೇ ಅಲ್ಲಿನ ಸರ್ಕಾರದ ಸಪೋರ್ಟ್ನಿಂದ. ಡೇಟಾ ಪ್ರಕಾರ ಒಬ್ಬ ಅಮೆರಿಕನ್ ರೈತ ಅಥವಾ ಉತ್ಪಾದಕ ಸರಾಸರಿ ವರ್ಷಕ್ಕೆ ಪಡೆಯುವ ಸಬ್ಸಿಡಿ ಮೊತ್ತ $30,000 ಅಧಿಕ. ಅದನ್ನು ನಮ್ಮ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು $25 ಲಕ್ಷ. ಊಹೆ ಮಾಡ್ಕೊಳ್ಳಿ, ನಮ್ಮಲ್ಲಿ 1 ಎಕರೆ 2 ಎಕರೆ ಇರೋ ರೈತರು ವರ್ಷಕ್ಕೆ $6,000 ಮತ್ತು ಈ ಥರ ಸಬ್ಸಿಡಿ ಎಲ್ಲ ಸೇರಿದ್ರೆ ಒಂದು $20,000, $25,000, $30,000 ಈ ಥರದ ಹೆಲ್ಪ್ ತೊಗೊಂಡು ಆಮೇಲೆ ಲೋನ್ಗೇನು ಮಾಡಿದ್ರು ಕೂಡ
1 ಲಕ್ಷ 2 ಲಕ್ಷ ಈ ಥರ ಲೋನ್ಗಳನ್ನು ಮಾಡಿಕೊಂಡು ಕೃಷಿ ಮಾಡ್ತಾರೆ. ಆದರೆ ಅಮೆರಿಕದಲ್ಲಿ ನೂರಾರು ಎಕರೆ ಇಟ್ಕೊಂಡಿರೋ ದೊಡ್ಡ ದೊಡ್ಡ ರೈತರಿಗೆ ನೇರ 20-25 ಲಕ್ಷ ರೂಪಾಯಿ ತನಕ ಬ್ಯಾಕಪ್ ಸಿಗುತ್ತೆ ಸರ್ಕಾರದಿಂದ. ಕಂಪ್ಯಾರಿಸನ್ನೇ ಇಲ್ಲ. ಒಂದು ದೊಡ್ಡ ಕಂಪನಿ, ದೊಡ್ಡ MNC ಥರ ಆದರೆ ಅಮೆರಿಕದ ರೈತ ನಮ್ಮ ರೈತರು ಸಣ್ಣ ಗುಡಿ ಕೈಗಾರಿಕೆ ಥರ. ನೋ ಮ್ಯಾಚ್ ಇಲ್ಲಿ ಸಾಮರ್ಥ್ಯ ಮತ್ತು ಸ್ಕೇಲ್ನಲ್ಲಿ. ಹಾಗೆ ಅಮೆರಿಕದಲ್ಲಿ 2 ಪ್ಲಾನ್ಗಳಿದ್ದಾವೆ. ಒಂದು ಡೈರೆಕ್ಟ್ ಪೇಮೆಂಟ್ಸ್, ಅಂದರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಅಥವಾ ಸೋಯಾಬೀನ್ ರೇಟ್ ಬಿದ್ದರೆ ರೈತರು ತಲೆಗೆಡಿಸ್ಕೋಬೇಕು ಅಂತಿಲ್ಲ. ಯಾಕಂದರೆ ಬಿದ್ದಿರೋ ಬೆಲೆಯ ವ್ಯತ್ಯಾಸ ಇದೆಯಲ್ಲ, ಅದನ್ನು ಸರ್ಕಾರ ನೇರವಾಗಿ ರೈತರ ಅಕೌಂಟಿಗೆ ಹಾಕುತ್ತೆ. ಅಂದರೆ ಲಾಭ ಬಂದರೆ ರೈತರಿಗೆ, ನಷ್ಟ ಆದರೆ ಸರ್ಕಾರಕ್ಕೆ. ಎರಡನೇದು ಕ್ರಾಪ್ ಇನ್ಶೂರೆನ್ಸ್. ಅಮೆರಿಕದಲ್ಲಿ ಬೆಳೆ ವಿಮೆಯ ಪ್ರೀಮಿಯಂನಲ್ಲೂ ಕೂಡ 62% ಹಣವನ್ನು ಸರ್ಕಾರ ಕಟ್ಟುತ್ತೆ. ಅಲ್ಲಿ ಬೆಳೆ ನಾಶ ಆದರೆ ರೈತರಿಗೆ 100% ಹಣ ವಾಪಸ್ ಸಿಗುತ್ತೆ. ಅಫ್ಕೋರ್ಸ್ ಬೆಳೆ ವಿಮೆ ಭಾರತದಲ್ಲೂ ಕೂಡ ಇದೆ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ. ಇದರ ಪ್ರೀಮಿಯಂ ಕೂಡ ಕಮ್ಮಿನೇ ಇದೆ. ಮುಂಗಾರು ಬೆಳೆಗೆ 2%, ಹಿಂಗಾರು ಬೆಳೆಗಳಿಗೆ 1.5%, ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ 5% ಇದೆ. ಆದರೆ ನಮ್ಮಲ್ಲಿ ಸಮಸ್ಯೆ ಇರೋದು ಬೆಳೆ ವಿಮೆ ಹಣ ಪಡೆಯೋದ್ರಲ್ಲಿ. ಬೆಳೆ ವಿಮೆ ಹಣವನ್ನು ಪಡೆಯೋಕೆ ರೈತರಿಗೆ ಅಷ್ಟು ಈಸಿ ಇಲ್ಲ, ಒದ್ದಾಡಬೇಕಾಗತ್ತೆ. ಲಂಚದ ಪ್ರಾಬ್ಲಮ್ ಕೂಡ ಸಿಕ್ಕಾಪಟ್ಟೆ ಇದೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಅಮೆರಿಕದ ಕೃಷಿ ಕುಟುಂಬದ ಸರಾಸರಿ ವಾರ್ಷಿಕ ಆದಾಯ $1,60,000, ಅಂದರೆ 1.3 ಕೋಟಿ ರೂಪಾಯಿ. ಹೇಗೇನು ಹೇಳ್ತಾ ಇದ್ದೀವಿ, 100 ಎಕರೆ ಜಮೀನು ಅವ್ರದ್ದು ಒಬ್ಬೊಬ್ಬ ರೈತಂದು. ಭಾರತದ ರೈತರ ಸರಾಸರಿ ವಾರ್ಷಿಕ ಆದಾಯ ಎಷ್ಟಿರ್ಬೋದು? ಕೇವಲ 1.2 ಲಕ್ಷದ ಆಸುಪಾಸು. ಹೀಗಾಗಿನೇ ಅಮೆರಿಕ ಮತ್ತು ಭಾರತದ ನಡುವಿನ ಕೃಷಿಯಲ್ಲಿ ಸ್ಪರ್ಧೆ ಅನ್ನೋದು ಒಂದು ರೀತಿ ಇರುವೆ ಮತ್ತು ಆನೆ ನಡುವಿನ ಯುದ್ಧ ಅಂತ ಹೇಳಲಾಗುತ್ತೆ. ರೈತರು ನೇರ ಸ್ಪರ್ಧೆ ಮಾಡಿದ್ರೆ ಕೃಷಿ ಮಾಡೋಕೆ ಕಾರ್ಮಿಕರೇ ಬೇಡ. ಅಮೆರಿಕದ ಬ್ರಹ್ಮಾಸ್ತ್ರ GMO. ನಮ್ಮಲ್ಲಿ ಇನ್ನೂ ಕೂಡ ಸಾಂಪ್ರದಾಯಿಕ ಕೃಷಿನೇ ಜಾಸ್ತಿ. ಹೆಚ್ಚಂತ ಹೇಳಿದ್ರೆ ಹುಲ್ ಕತ್ತರಿಸೋ ಮಷೀನು, ಕೊನೆ ತೆಗೆಯೋ ಯಂತ್ರ, ಅದು ಬಿಟ್ಟರೆ ಟ್ರ್ಯಾಕ್ಟ್ರು, ಟಿಲ್ಲರು, ಇದೇ ದೊಡ್ಡ ಇಲ್ಲಿ ಇದು ಏನು ಯಂತ್ರೋಪಕರಣಗಳು. ನಮ್ಮಲ್ಲಿ ಉಳಿದಂತೆ ಜನರನ್ನು ಜಾಸ್ತಿ ಬಳಸಲಾಗುತ್ತೆ, ಕಾರ್ಮಿಕರನ್ನ ಜಾಸ್ತಿ ಬಳಸಲಾಗುತ್ತೆ. ಆದರೆ ಅಮೆರಿಕದ ಫಾರ್ಮ್ಗಳಲ್ಲಿ ಹೆಚ್ಚು ಮನುಷ್ಯರು ಕಾಣಿಸೋದಿಲ್ಲ. 100 ಎಕರೆಯನ್ನ 1-2-3 ಜನ ರೈತರೇ ಎಲ್ಲ ಬೇಸಾಯ ಮಾಡ್ತಿರ್ತಾರೆ. ಮಣ್ಣು ಪರೀಕ್ಷೆಯಿಂದ ಹಿಡಿದು ಬಿತ್ತನೆ ಮಾಡೋದು, ಔಷಧ ಹೊಡೆಯೋದು, ಕಟಾವು ಮಾಡೋದು ಎಲ್ಲ GPS ಗೈಡೆಡ್ ಟ್ರ್ಯಾಕ್ಟರ್ಸ್ ಮತ್ತು ರೋಬೋಗಳನ್ನ ಬಳಸ್ಕೊಂಡು. ಕೆಲ ಸಲ ಅಂತೂ ಹೆಲಿಕಾಪ್ಟರ್ಗಳನ್ನ ಕೂಡ ಯೂಸ್ ಮಾಡ್ತಾರೆ. ಮರಗಳ ಕೃಷಿಯಲ್ಲಂತೂ ನೀವು ಅದರ ದೃಶ್ಯಗಳನ್ನ ನೋಡಬೇಕು ಯಾವ ಥರ ಅಂಥೇಳಿ. ಮರಗಳನ್ನು ಕತ್ತರಿಸಿ ಸಿಪ್ಪೆ ತೆಗೆದು ಟ್ರಕ್ಗೆ ಲೋಡ್ ಮಾಡೋ ತನಕನೂ ಯಂತ್ರಗಳೇ ಕೆಲಸ ಮಾಡ್ತವೆ. ಕತ್ತರಿಸಿ ಇಡ್ತಾವೆ ಹಂಗೆ ನೀಟಾಗಿ ಸಿಪ್ಪೆ ಸುಲಿದು ಗಾಡಿ ಮೇಲೆ. ಅಷ್ಟು ಮಾತ್ರ ಅಲ್ಲ, 100,000 ಎಕರೆಗಳ ಫಾರ್ಮ್ಗಳಲ್ಲಿ ಕಾರ್ಪೊರೇಟ್ ಕೃಷಿ ಮಾಡೋ ಟೈಮ್ನಲ್ಲಿ ಹೆಲಿಕಾಪ್ಟರ್ಗಳನ್ನೆಲ್ಲ ಚಿಕ್ಕದು ಯೂಸ್ ಮಾಡ್ತಾರೆ. ಸೊ ಇದರಿಂದ ಅವರ ಕೆಲಸದ ವೇಗ ಮತ್ತು ನಿಖರತೆ ನಮ್ಮ ಕಲ್ಪನೆಗೂ ನಿಲ್ಕಲ್ಲ. ನಮ್ಮಲ್ಲಿ ತಿಂಗಳಿಡೀ ಮಾಡೋ ಕೆಲಸವನ್ನ ಅಲ್ಲಿನ ಮಷಿನ್ಗಳನ್ನು ಬಳಸಿ 2-3 ಜನ 100 ಎಕರೆಯಲ್ಲಿ ಕೆಲ ಗಂಟೆಗಳಲ್ಲಿ ಬೇಸಾಯ ಮಾಡ್ತಾರೆ. ಅದು ಅಲ್ಲಿನ ರೈತರಿಗೆ, ಅವರ ಮೆಗಾ ಕೃಷಿಗೆ ದೊಡ್ಡ ಲಾಭ ತಂದುಕೊಡುತ್ತೆ. ಅವ್ರಿಗೆ ಖರ್ಚು, ಸಮಯ ಎಲ್ಲ ಉಳಿಯುತ್ತೆ. ನಮ್ಮಲ್ಲಿ ಮಾಡೋಕ್ಕಾಗಲ್ವಾ ಕೇಳೋದು? ನಮ್ಮಲ್ಲಿ ಎಲ್ಲಿ ಮಾಡೋಕ್ಕಾಗತ್ತೆ? 1 ಎಕರೆಗೆ ಯಾರಾದರೂ ಹೆಲಿಕಾಪ್ಟರ್ ತೊಗೊಳ್ತಾರಾ? 1 ಎಕರೆಗೆ JCB ತೊಗೊಳ್ತಾರಾ? ಇಲ್ಲ ಅಲ್ವಾ? ದೊಡ್ಡ ದೊಡ್ಡ ಯಂತ್ರೋಪಕರಣಗಳಿಗೆ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಅದು ಚಿಕ್ಕ ರೈತರ ಅದನ್ನು ಹಾಕೊಳ್ಳೋಕ್ಕಾಗೋದಿಲ್ಲ. ಅದೇ 500 ಎಕರೆ 1000 ಎಕರೆ ಎಲ್ಲ ಇತ್ತು ಕಾರ್ಪೊರೇಟ್ ಕಂಪ್ನಿ ಥರ ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದೇ ಥರ ಸ್ಕೇಲ್ನಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ನೀವು GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಬಗ್ಗೆ ಕೇಳಿರ್ಬೋದು. ಈ ಬೀಜಗಳು ಅಮೆರಿಕದ ಕೃಷಿಯನ್ನ ಚೇಂಜ್ ಮಾಡಿಬಿಟ್ಟಿವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಿಮ್ಮ ಹತ್ರ ಸಾಮಾನ್ಯ ಬೀಜ ಇದೆ ಅಂದ್ರೆ ಅದನ್ನು ತಗೊಂಡು ಹೋಗಿ ಲ್ಯಾಬ್ನಲ್ಲಿ ಇಟ್ಟು ಅದಕ್ಕೆ ಸೂಪರ್ ಪವರ್ ಕೊಡೋ ಟೆಕ್ನಾಲಜಿ. ವಿಜ್ಞಾನಿಗಳು ಒಂದು ಸಸ್ಯದ DNA ಒಳಗಡೆ ಬೇರೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಥವಾ ಜೀವಿಯ DNA ಸೇರಿಸಿ ಹೊಸ ತಳಿಯನ್ನ ಸೃಷ್ಟಿ ಮಾಡ್ತಾರೆ. ಉದಾಹರಣೆಗೆ, ಒಂದು ಗಿಡಕ್ಕೆ ಕೀಟಗಳು ಬರದಂತೆ ತಡೆಯೋಕೆ ಅಥವಾ ಅದು ಎಷ್ಟೇ ಬರಗಾಲವಿದ್ರೂ ಒಣಗದಂತೆ ಅದು ಜೀವಂತ ಇಡೋಕೆ ಅದರ ಜೀನ್ಸ್ ಅನ್ನ ಮಾಡಿಫೈ ಮಾಡಲಾಗುತ್ತೆ. ಇದನ್ನೇ ನಾವು ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಅಥವಾ GMO ಅಂತ ಕರಿತೀವಿ. ಭಾರತದಲ್ಲಿ ಇದರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ. ದೊಡ್ಡ ವಿರೋಧ ಇದೆ ನಮ್ಮಲ್ಲಿ ಇದಕ್ಕೆ. ಆದರೆ ಅಮೆರಿಕದಲ್ಲಿ 90%ಗೂ ಅಧಿಕ ಮೆಕ್ಕೆಜೋಳ ಮತ್ತು ಸೋಯಾಬೀನ್ GMO ಆಗಿವೆ. ಇದರಿಂದ ಆಗೋ ಮ್ಯಾಜಿಕ್ ಏನ್ ಗೊತ್ತಾ? ಇಳುವರಿ. ಭಾರತದಲ್ಲಿ 1 ಹೆಕ್ಟೇರ್ನಲ್ಲಿ ಸರಾಸರಿ 3.5 ಟನ್ ಮೆಕ್ಕೆಜೋಳ ಬೆಳೆದ್ರೆ ಅಮೆರಿಕನ್ ರೈತರು ಅದೇ ಜಾಗದಲ್ಲಿ 11 ಟನ್ ಬೆಳೀತಾರೆ, 3 ಪಟ್ಟು ಹೆಚ್ಚು. ಹಾಗೆ ಸೋಯಾಬೀನ್ ಭಾರತಕ್ಕಿಂತ 3 ಪಟ್ಟು ಹೆಚ್ಚು ಇಳುವರಿ ಇದೆ. ಸೈಲೋ ಮತ್ತು ಕೋಲ್ಡ್ ಚೈನ್. ಏನಿದು ಸೈಲೋ ಅಂದ್ರೆ ಧಾನ್ಯಗಳನ್ನ ಶೇಖರಿಸಿಡೋ ಬೃಹತ್ ಉಕ್ಕಿನ ಟವರ್ಗಳು. ಇವು ಸುಮ್ಮನೆ ಡಬ್ಬಿಗಳಲ್ಲ, ಒಳಗಡೆ ಕಂಪ್ಯೂಟರ್ ಕಂಟ್ರೋಲ್ ಇರುತ್ತೆ. ಉಷ್ಣಾಂಶ, ತೇವಾಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದ್ರಿಂದ ಹುಳ, ಬೂಸ್ಟ್ ಬರೋದು, ಇಲ್ಲಿ ಕಾಟ ಇದು ಯಾವ್ದು ಇರಲ್ಲ, ಧಾನ್ಯ ಕೆಡಲ್ಲ. ಇದರಿಂದ ಅಮೆರಿಕದ ಕೃಷಿ ಕ್ಷೇತ್ರಕ್ಕೆ ಆರ್ಥಿಕ ಹೊರೆ ಇರಲ್ಲ. ಆದ್ರೆ ನಮ್ಮಲ್ಲಿ ಗೋಣಿ ಚೀಲ, ಹಳೆ ಗೋದಾಮುಗಳನ್ನ ಯೂಸ್ ಮಾಡ್ತಾ ಇದ್ದೇವೆ. ಇದರಿಂದ ಮಳೆ, ತೇವಾಂಶ, ಇಲಿಗಳು, ಹೆಗಣಗಳು, ಕೀಟಗಳು ಎಲ್ಲ ಬಂದು ತಿಂದು ಹಾಕ್ಬಿಡ್ತವೆ. ಇನ್ನು ಅಮೆರಿಕದಲ್ಲಿ ಹಣ್ಣು ತರಕಾರಿ ಕೆಡದಂತೆ ಕಾಪಾಡೋಕೆ ಕೋಲ್ಡ್ ಚೈನ್ ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ. ಬೆಳೆ ಕಟಾವಾದ್ಮೇಲೆ ಬೇಗ ಹಾಳಾಗುವಂತ ವಸ್ತುಗಳನ್ನ ಕೂಲಾಗಿಡ್ಬೇಕಾಗತ್ತಲ್ಲ, ಕೂಲಾಗಿಡ್ತಾರೆ. ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೊಂಡೋಗಲ್ಲ ಅವುಗಳನ್ನೆಲ್ಲ, ಪೆರಿಷಬಲ್ಸ್ನ ಅವುಗಳನ್ನ AC ಟ್ರಕ್ನಲ್ಲಿ ಸಾಗಿಸ್ತಾರೆ. ಮಾರ್ಕೆಟ್ನಲ್ಲೂ ಫ್ರಿಜ್ ರೂಮಲ್ಲಿ ಇಡೋದು ಇವರ ಸ್ಟೈಲ್. ನಮ್ಮಲ್ಲಿ ಇದೆಯಲ್ಲ ಕೇಳಿದ್ರೆ ಒಂದೊಂದಿದಾವೆ ಅಷ್ಟೇ, ಎಲ್ಲ ಕಡೆ ಬೇಕಾದಷ್ಟಿಲ್ಲ.
ನಮ್ಮ ರೈತರ ಅವಶ್ಯಕತೆಗೆ ತಕ್ಕಷ್ಟಿಲ್ಲ. ರೇಟ್ ಬಿದ್ದಾಗ ನಮ್ಮ ರೈತರು ಟೊಮ್ಯಾಟೊಗಳನ್ನು ರೋಡಿ ಚೆಲ್ಲೋದನ್ನು ನೋಡಿದ್ದೀರಾ. ಮತ್ತೆ ಯಾರು ತಗೊಳ್ಳಲ್ಲ ಅಂದಮೇಲೆ ಮತ್ತಿನ್ನೇನು ಮಾಡೋದು? ಮನೇಲಿ ತೊಗೊಂಡೋಗಿ ಇಟ್ಕೊಂಡು ಕೊಡಿಸಿದ್ರೆ ನೊಣ ನುಸಿ ಎಲ್ಲ ಬರೋದ್ರ ಬದಲಿಗೆ ಪ್ರತಿಭಟನೆ ಮಾಡೋಣ ಅಂತ ಅವ್ರು ಹತಾಶೆಯಲ್ಲಿ ರೋಡಿ ಚೆಲ್ತಾರೆ ಅಷ್ಟೇ ರೈತರು. ಆದರೆ ಅಮೆರಿಕದವರು ಕೆಡದಂತೆ ಸ್ಟೋರ್ ಮಾಡಿ ಒಳ್ಳೆ ರೇಟ್ ಸಿಕ್ಕಾಗ ಮಾರ್ತಾರೆ. ಕಾರ್ಪೊರೇಟ್ ಕಂಪನಿಗಳು ಮತ್ತು ರೈತರು. ಅಮೆರಿಕದಲ್ಲಿ ಅಲ್ಲಿನ ಕಾರ್ಪೊರೇಟ್ ಕಂಪನಿಗಳ ಜೊತೆ ನೇರ ಒಪ್ಪಂದ ಮಾಡಿಕೊಂಡು ರೈತರು ಕೃಷಿ ಮಾಡ್ತಾರೆ. ನಮ್ಮಲ್ಲಿ ಅದನ್ನು ತರೋಕೆ ಹೊರಟಾಗ ದೊಡ್ಡ ಗಲಾಟೆಯಾಗಿ ಮೋದಿ ಸರ್ಕಾರ UP, ಹರಿಯಾಣ, ವೆಸ್ಟರ್ನ್ UP ಅಲ್ಲೆಲ್ಲ ಪೊಲಿಟಿಕಲಿ ಲಾಸ್ ಆಗುತ್ತೆ ಅಂತ ಹೆದರಿಬಿಟ್ಟು PM TV ಮುಂದೆ ಬಂದು ತಪ್ಪಾಯಿತು ಅಂತ ಹೇಳಿ ಸಾರಿ ಕೇಳಿಬಿಟ್ಟು ಚೆನ್ನಾಗಿತ್ತು ಸುಧಾರಣೆಗಳನ್ನು ವಾಪಸ್ ತಗೊಂಡ್ಬಿಟ್ರು. ಆದರೆ ಅಮೆರಿಕದಲ್ಲಿ ಅಲ್ಲಿನ ಕಾರ್ಪೊರೇಟ್ ಕಂಪನಿಗಳೊಂದಿಗೆ ನೇರ ಒಪ್ಪಂದ ಮಾಡಿಕೊಂಡು ಕೃಷಿ ಮಾಡ್ತಾರೆ. ಇದರಿಂದ ರೈತರಿಗೆ ಮಾರ್ಕೆಟ್ ರಿಸ್ಕ್ ಕಮ್ಮಿ ಇರುತ್ತೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಮೊದಲನೇದಾಗಿ ಬೆಲೆ ಭದ್ರತೆ ಸಿಗುತ್ತೆ, ಪ್ರೈಸ್ ಸರ್ಟೆಂಟಿ. ರೈತ ಬೀಜ ಬಿತ್ತುವ ಮುನ್ನವೇ ಅಥವಾ ಕೋಳಿ ಸಾಕಾಣಿಕೆ ಶುರು ಮಾಡೋ ಮುನ್ನವೇ ಕಂಪನಿಯೊಂದಿಗೆ ಇಂಥ ಪ್ರೈಸ್ಗೆ ಇಷ್ಟು ನಾನು ತಂದು ಕೊಡ್ತೀನಿ ನಿಮಗೆ ಅಂಥೇಳಿ ರೇಟನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಂದರೆ ಬೆಳೆ ಕಟಾವಿಗೆ ಬಂದಾಗ ಮಾರ್ಕೆಟ್ನಲ್ಲಿನ ಬೆಲೆ ಕುಸಿದ್ರೂ ಕೂಡ ರೈತರಿಗೆ ಚಿಂತೆ ಇರಲ್ಲ. ಕಂಪನಿ ಒಪ್ಪಿಕೊಂಡ ಬೆಲೆಯನ್ನು ಕೊಡಲೇಬೇಕಾಗುತ್ತೆ ರೈತರಿಗೆ. ಎರಡನೇದು ಗ್ಯಾರಂಟೀಡ್ ಮಾರ್ಕೆಟ್. ಬೆಳೆದ ಬೆಳೆಯನ್ನು ಎಲ್ಲಿ ಮಾರಾಟ ಮಾಡೋದು, ಯಾರು ತಗೊಂಡಿಲ್ಲ ಅಂದರೆ ಏನು ಅನ್ನೋ ಚಿಂತೆ ರೈತರಿಗೆ ಇರೋದಿಲ್ಲ. ಇದೇ ರೀತಿಯ ಅಂಶಗಳಿದ್ವು ನಮ್ಮ ಕೃಷಿ ಸುಧಾರಣೆಗಳಲ್ಲಿ. ಅದನ್ನೀಗ ಬಿಸಾಕಿದಾರಲ್ಲ, ಕ್ಯಾನ್ಸಲ್ ಮಾಡಿ. ಅದರಲ್ಲಿ ಇದೆಲ್ಲ ಇದ್ವು. ಜೊತೆಗೆ ಸ್ನೇಹಿತರೆ, ಅಮೆರಿಕದಲ್ಲಿ ಏನಾಗುತ್ತೆ ಅಂದರೆ, ಕಂಪನಿಗಳೇ ಸುಧಾರಿತ ಬೀಜ, ಔಷಧಿ ಅಥವಾ ಕೋಳಿ ಮರಿಗಳನ್ನು ಅಥವಾ ಯಾವುದೇ ಕೃಷಿ ಇರಲಿ, ಅದು ಹೈನುಗಾರಿಕೆ, ಪಶುಸಂಗೋಪನೆ ಅಥವಾ ಈ ಧಾನ್ಯಗಳನ್ನು ಬೆಳೆಯೋದಾಗಿರ್ಬೋದು, ರೈತರಿಗೆ ಪೂರೈಸ್ತಾರೆ. ಹೇಗೆ ಮಾಡಬೇಕು ಅನ್ನೋ ತಾಂತ್ರಿಕ ಸಲಹೆಯನ್ನು ಕೂಡ ಕೊಡ್ತಾರೆ. ರೈತರು ಶ್ರಮ ಹಾಕಿ ಅದನ್ನು ಬೆಳೆದು ಕೊಟ್ಟರೆ ಸಾಕು, ಅದನ್ನು ಸಾಕು ಬಿಟ್ಕೊಟ್ರೆ ಸಾಕು. ಕೋಳಿ ನೋಡಿ, ಅಮೆರಿಕದಲ್ಲಿ ಪೌಲ್ಟ್ರಿ 90% ಅದಕ್ಕೆ ವ್ಯವಹಾರ ಹೀಗೆ ಕಾಂಟ್ರಾಕ್ಟ್ ಮೂಲಕ ನಡೆಯುತ್ತೆ. ಅಲ್ಲಿ ಅಫ್ಕೋರ್ಸ್ ರೈತರು ಕಂಪನಿಯ ನಿಯಮಗಳಿಗೆ ಅಲ್ಲಿ ಬದ್ಧರಾಗಿರಬೇಕಾಗತ್ತೆ, ಕಮಿಟ್ ಆಗಿರಬೇಕಾಗತ್ತೆ, ಅವರು ಹೇಳಿದ ರೀತಿಯೇ ಕೃಷಿ ಮಾಡಬೇಕಾಗಿರುತ್ತೆ. ಆದರೂ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡೋಕ್ಕೆ ಅನುಕೂಲ ಸಿಗುತ್ತೆ. ಹಸುಗಳ ಹಾಲು ಕರೆಯುವ ಯಂತ್ರಗಳ. ಇನ್ನು ಹೈನುಗಾರಿಕೆ. ಭಾರತದ ರೈತರ ಹತ್ತಿರ ಸಾಮಾನ್ಯವಾಗಿ 2ರಿಂದ 3 ಹಸು, ಹೆಚ್ಚಂದರೆ 5-6 ಹಸುಗಳು. ಅದು ಕೂಡ ಹೈಬ್ರಿಡ್ ಹಸುಗಳು ತುಂಬ ಕಮ್ಮಿ. ಕೆಲವರಂತೂ ಬರೀ ನಾಟಿ ಹಸುಗಳನ್ನು ಸಾಕ್ತಾ ಇರ್ತಾರೆ. 1 ಚೊಂಬು 2 ಚೊಂಬು ಹಾಲು ಸಿಕ್ಕಿದ್ರೆ ಅದೇ ಹೆಚ್ಚು. ಒಂಥರ ಅದನ್ನು ಪೂಜನೀಯವಾಗಿ ನೋಡ್ತಾರೆ, ಭಾವನಾತ್ಮಕ ಸಂಬಂಧವನ್ನು ಹೊಂದಿರ್ತಾರೆ. ಆದರೆ ಅಮೆರಿಕದಲ್ಲಿ ಅಲ್ಲಿ ಸ್ಟೋರಿನೇ ಬೇರೆ. ಅಲ್ಲಿ ಹಸುವನ್ನು, ಇಲ್ಲಿ ಕೋಳಿಯನ್ನು ಹೇಗೆ ಗುಂಪು ಗುಂಪಾಗಿ ಹಾಕ್ತಾರೋ ಆ ಥರ ಹಸುವನ್ನು ಆ ರೀತಿ ದೊಡ್ಡ ಗುಂಪಲ್ಲಿ ಸಾಕ್ತಾರೆ. ಒಂದೊಂದು ಫಾರ್ಮ್ನಲ್ಲಿ 5,000ದಿಂದ 10,000 ಹಸುಗಳು ಒಂದೇ ಕಡೆ ಕಟ್ಟು ಹಾಕಿ ಹೈ ಪ್ರೋಟೀನ್ ಫೀಡ್ ಮಾಡ್ತಾರೆ. ಇದು ಅಮೆರಿಕದ ಹೈನುಗಾರಿಕೆಯನ್ನು ಚೇಂಜ್ ಮಾಡಿದೆ. ನಮ್ಮಲ್ಲಿ 2 ಹಸು ಸಾಕೋಕೆ ಒದ್ದಾಡೋ ಟೈಮ್ನಲ್ಲಿ ಅಮೆರಿಕದ ಡೈರಿ ಉದ್ಯಮ ಹೆಂಗೆ ಬೆಳ್ಕೊಂಡಿದೆ ಗೊತ್ತಾಗ. ನಮ್ಮ ಹಸು ದಿನಕ್ಕೆ 5ರಿಂದ 6 ಲೀಟರ್ ಹಾಲು ಕೊಟ್ಟರೆ, ಹೈಬ್ರಿಡ್ ದೊಡ್ಡ ಹಸುಗಳು. ನಾರ್ಮಲ್ ಹಸು ಹೇಳಿದಲ್ಲ, ಅರ್ಧ ಚೊಂಬು 1 ಚೊಂಬು ಅಷ್ಟೇ ಕೊಡೋದು, ಹೆಚ್ಚಂದರೆ 2 ಹೊತ್ತು ಸೇರಿ 1-2 ಚೊಂಬು ಕೊಡ್ಬೋದು. ಆದರೆ ಅಲ್ಲಿ ಅಮೆರಿಕದ ಹಾಲ್ಸ್ಟೀನ್ ತಳಿಯ ಹಸುಗಳು ದಿನಕ್ಕೆ 30ರಿಂದ 40 ಲೀಟರ್ ಹಾಲು ಕೊಡ್ತವೆ. ಸ್ನಾನ ಮಾಡ್ಬೋದು ನೀವು ಬೇಕಾದ್ರೆ ಮನಸ್ಸು ಮಾಡಿದ್ರೆ, ಹಾಲು ಕರೆದು ಬಿಟ್ಟು ಅದರಲ್ಲಿ. ಇಮ್ಯಾಜಿನ್, ಒಂದು ಹಸು 30 to 40 ಲೀಟರ್ ಹಾಲು ಕೊಡೋದು ಅಂತ ಹೇಳಿದ್ರೆ. ಹಸುಗಳಿಗೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಹಸು ಅನ್ನೋದು ಒಂದು ಜೀವಿ ಅಲ್ಲ, ಅವರಿಗದು ಹಾಲು ಉತ್ಪತ್ತಿ ಮಾಡಿಕೊಡೋ ಮಷಿನ್, ಅಕ್ಷಯ ಪಾತ್ರೆ. ಇದೇ ಕಾರಣಕ್ಕೆ ಕೃಷಿ ಮಾತ್ರ ಅಲ್ಲ, ಡೈರಿ ಉತ್ಪನ್ನಗಳು ಕೂಡ ಅಮೆರಿಕದ ಬಂದರೆ ಕಷ್ಟ. ಇಲ್ಲಿ ನಾವೇನೋ ಸಣ್ಣ ಸಣ್ಣ ರೈತರಿಂದೆಲ್ಲ ಹಾಲು ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಕೋಆಪರೇಟಿವ್ ಸ್ಟ್ರಕ್ಚರ್ನಲ್ಲಿ KMF ಥರದ್ದು, ಅಮೂಲ್ ಥರದ್ದು ಇರೋದಕ್ಕೂ ಓಕೆ. ಇಲ್ಲಿ ಸ್ವಲ್ಪ ಏನೋ ಉಸಿರಾಡ್ತಾ ಇದ್ದೀವಿ, ಬೇಡಪ್ಪ ಅವ್ರು ಬರೋದು ಬೇಡಪ್ಪ ಅಂತ ಹೇಳಿ ಇಲ್ಲಿ ನಮ್ಮ ರೈತರು ಹೇಳ್ತಿರೋದು. ಮೆಕ್ಸಿಕೋ ಕಲಿಸಿದ ಪಾಠ. ಸ್ನೇಹಿತರೆ, ಭಾರತ ಸೇರಿ ಹಲವು ರಾಷ್ಟ್ರಗಳು ಅಮೆರಿಕದ ಕೃಷಿ ಅಂದ್ರೆ ಭಯ ಬೀಳೋ ಕಾರಣ ಮೆಕ್ಸಿಕೋಗೆ ಆದ ಗತಿ. 1994ರಲ್ಲಿ ಮೆಕ್ಸಿಕೋ ಕೂಡ ಅಮೆರಿಕದ ಮಾತಿಗೆ ಮರುಳಾಗಿ ನಾಫ್ಟಾ, ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನೋ ಒಪ್ಪಂದಕ್ಕೆ ಸೈನ್ ಹಾಕ್ತು. ನಾಫ್ಟಾದಿಂದ ನಿಮ್ಮ ರೈತರಿಗೂ ಒಳ್ಳೇದಾಗತ್ತೆ ಅಂತ ಅಮೆರಿಕ ಮೆಕ್ಸಿಕೋಗೆ ಭರವಸೆ ಕೊಟ್ಟಿತ್ತು. ಆದ್ರೆ ಏನಾಯ್ತು ಗೊತ್ತಾ ರಿಸಲ್ಟ್? ಅಮೆರಿಕ ತನ್ನ ಸರ್ಕಾರಿ ಸಬ್ಸಿಡಿ ಹಣದಲ್ಲಿ ಬೆಳೆದ ಅಗ್ಗದ ಮೆಕ್ಕೆಜೋಳವನ್ನ ಮೆಕ್ಸಿಕೋಗೆ ಡಂಪ್ ಮಾಡ್ತು. ಎಷ್ಟು ಕಮ್ಮಿಗಂದ್ರೆ ಮೆಕ್ಸಿಕೋ ರೈತರು ಬೆಳೆಯುವ ಖರ್ಚಿಗಿಂತ ಕಮ್ಮಿ ಬೆಲೆಗೆ ಅಮೆರಿಕದ ಜೋಳ ಮಾರ್ಕೆಟ್ ನಲ್ಲಿ ಸಿಗ್ತಾ ಇತ್ತು. ಇದರ ಪರಿಣಾಮ ಮೆಕ್ಸಿಕೋದ ಬರೋಬ್ಬರಿ 20 ಲಕ್ಷ ಮೆಕ್ಕೆಜೋಳ ಬೆಳೆಯುವ ರೈತರು ತಮ್ಮ ಕೃಷಿ ಭೂಮಿಯನ್ನ ಬಿಟ್ಟುಬಿಟ್ರು, ಕೈ ಚೆಲ್ಲಬಿಟ್ರು. ಆಗಲ್ಲ ಅಂತ ದಾರಿ ಕಾಣದೆ ಬದುಕು ಕಟ್ಟಿಕೊಳ್ಳೋಕೆ ಅದೇ ಅಮೆರಿಕಾಗೆ ಕೂಲಿ ಕೆಲಸ ಮಾಡೋಕೆ ವಲಸೆ ಹೋದ್ರು. ಇವತ್ತು ಭಾರತ ಸರ್ಕಾರ ಕೂಡ ಯಾವ ಕಾರಣಕ್ಕೂ ಕೃಷಿ ಮತ್ತು ಹೈನುಗಾರಿಕೆ ನೇರವಾಗಿ ನುಗ್ಗಕ್ಕೆ ಬಿಡಲ್ಲ ಅಂತ ಹೇಳ್ತಿರೋದು. ರೈತ ಸಂಘಟನೆಗಳು ಕೂಡ ಇಷ್ಟು ಭರವಸೆ ಕೊಟ್ಟರು ಭಾರತ್ ಬಂದಂತ ಕರೆ ಕೊಟ್ಟಿರೋದು ಇದೇ ಭಯದ ವಿಚಾರದಲ್ಲೇ. ಅಮೆರಿಕನ್ ಸಹವಾಸ ಈ 2 ಕ್ಷೇತ್ರಗಳಲ್ಲಿ ಬೇಡ ಅಂತ ಹೇಳಿ. ಸದ್ಯಕ್ಕೆ
ಟ್ರೇಡ್ ಅಗ್ರಿಮೆಂಟ್ ನ ರೂಪುರೇಷೆಯಲ್ಲಿ ಇದಕ್ಕೆ ಆತಂಕ ಪಡೋ ಯಾವುದೇ ವಿಚಾರ ಇಲ್ಲ ಅಂತ ಭಾರತ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆರಂಭದಲ್ಲಿ ಅಮೆರಿಕ ಭಾರತಕ್ಕೆ ಅದ್ ಮಾಡ್ತೀವಿ ಧಾನ್ಯ ಮಾರ್ತೀವಿ ಅಂತ ಹೇಳಿದವರು ಅವರು ಕೂಡ ಆ ಫ್ಯಾಕ್ಟ್ ಶೀಟ್ ಅನ್ನ ಚೇಂಜ್ ಮಾಡಿ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಬದಲಾಯಿಸ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ ನೋಡೋಣ ಈ ಫೈನಲ್ ಅಗ್ರಿಮೆಂಟ್ ನ ರೂಪುರೇಷೆ ಏನ್ ಹೊರಗೆ ಬರುತ್ತೆ ಅಂತ ನೋಡೋಣ, ಅದರಲ್ಲಿ ಏನಿರುತ್ತೆ ಅಂತ ನಾವು ನೋಡೋಣ. ಸದ್ಯಕ್ಕಂತೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಕ್ಲಾರಿಟಿಯನ್ನ ಕೊಡಲಾಗಿದೆ. ಮುಂದೆ ಏನೇ ಅಪ್ಡೇಟ್ ಇದ್ರೂ ಕೂಡ ಚೇಂಜಸ್ ಇದ್ರೂ ಕೂಡ ನಾವು ನಿಮ್ಗೆ ಅದನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅಮೆರಿಕದ ಕೃಷಿ ಸ್ಟೈಲ್ ನೋಡಿ ನಿಮಗೆ ಏನಿಸ್ತು ಅದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ, ಅದು ವೀಕ್ಲಿ ಬಿಸ್ನೆಸ್ ನ್ಯೂಸ್ ಆಗಿರ್ಬೋದು, ಕರೆಂಟ್ ಪವರ್ ಸ್ಪೆಷಲ್ ಎಪಿಸೋಡ್ ಆಗಿರ್ಬೋದು, ಎಕನಾಮಿಕ್ಸ್ ನ ಮಿನಿ ಸೀರೀಸ್, ಆಲ್ ಅದರ್ ಸ್ಪೆಷಲ್ ವಿಡಿಯೋಸ್ ಜೊತೆಗೆ ಲೈವ್ ಇಂಟರಾಕ್ಷನ್ಸ್ ಎಲ್ಲದರಲ್ಲೂ ಪಾಲ್ಗೊಳ್ಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ ನಮಸ್ಕಾರ.